ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನದು ದೊಡ್ಡ ಕನಸು ನನಸಾಗೋದಿಲ್ಲ. ಆ್ಯಕ್ಚುಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಇವತ್ತು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ನಡೀತಿದೆ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವ ಪ್ಲೇಸು ಎಲ್ಲಿಗೆ ಅಂತ ನೆಕ್ಸ್ಟ್ ಹೋದಾಗ ಅಲ್ಲೇ ತೋರಿಸಿ ಹೇಳ್ತೀನಿ. ಸೊ ಎಸ್, ಬನ್ನಿ ಹೋಗೋಣ. ಇವಾಗ ಟೈಮ್ ಬಂದು ಆ್ಯಕ್ಚುಲಿ 3 ಗಂಟೆ ಆಗಿದೆ. ಇವಾಗ ಬಿಡಬೇಕು. ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇದೆ ನಂದು 8 o'clock. ಸೊ ಅದಕ್ಕೆ ಇಮಿಗ್ರೇಷನ್ ಎಲ್ಲ ಇರುತ್ತಲ್ಲ, 3 hours ಮುಂಚೆ ಬಿಡಬೇಕು. ಹೋಗಿ ಅಲ್ಲಿ ಸಿಗೋಣ. ಬನ್ನಿ, ನನ್ನ ಬಿಡೋಕ್ಕೆ ಇವತ್ತು ನಾನು, ನಮ್ಮ ಆಂಟಿ, ನನ್ನ ತಮ್ಮ, ಆಬ್ವಿಯಸ್ಲಿ ಹರ್ಷಿ, ಅಮ್ಮ, ಇಷ್ಟು ಜನ ಬರ್ತಿದ್ದಾರೆ. ಸೊ ಬನ್ನಿ, ಹೇಗಿರುತ್ತೆ ನೋಡೋಣ. ಸೊ ಎಸ್, ನಾವಿವಾಗ ಬಂದಿದ್ದೀವಿ ಏರ್ಪೋರ್ಟಿಗೆ. ನಮ್ಮ ಸರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಿದ ತಕ್ಷಣ ಒಳಗೆ ಹೋಗ್ಬೇಕು. ಚೆಕ್ಕಿಂಗ್ ಏನು ಗೊತ್ತಾ, ಮಾದಕ ಹಸ್ತಗಳನ್ನ ತಗೊಳಂಗಿಲ್ವಲ್ಲ ಒಳಗಡೆ, ಅದಕ್ಕೆ ಇವಳೇನು ಮಾಡೋಳೆ ಇವಾಗ ಅದೆಲ್ಲ ಇಲ್ಲಿ ಕಾಮಾನು ಏನೇಳಿ ನೈಲ್ಸ್ಗೆ ನೋಡಿ ಎಷ್ಟು ಶಾರ್ಪ್ ಆಗಿ ಮಾಡಿಸ್ಕೊಂಡವಳೆ ಅಂದ್ರೆ ಅಷ್ಟು ಶಾರ್ಪ್ ಆಗಿ ಮಾಡಿಸೋಳು. ಯಾರಿಗಾನ ಜೋರ ಒಂಚೂರು ಚುಚ್ಚಿದ್ರೆ ಸತ್ತ ಹೋಗ್ತಾರ. ಅದೇನು ಗೊತ್ತಾ ಬ್ರೋ ಮಾಡಿಸಿರೋದು ನೋಡ್ಕೊಂಡು ಮಾತಾಡೋದು. ಏಯ್ ನಾನು ಕಾಣಿಸ್ಬೇಕು. ನೀನೇನು ಕಾಣಿಸೋದು ನೋಡಿ, ಶಿವಮ್ಮ ಆಂಟಿಯವ್ರು ನೋಡ್ತಾವೆ. ತರ್ಬೋದು, ನೋಡೋಣ. ಎಲ್ಲ ತರ್ಬೋದು, ಫ್ರೆಂಡ್ಸಿಗಲ್ಲ. 2 ಬಾಟಲ್ ಅಪ್ಪ. ಈ ನೋಡಿ, ನಮ್ಮ ಜೊತೆ ಇರೋರು ಎಂತ ದೊಡ್ಡ ಕುಡುಕರು ಇಬ್ರು. ಇಂಥವ್ರನ್ನೆಲ್ಲ ಇಟ್ಕೊಂಡು ಏನು ಮಾಡೋಣ. ಗೊತ್ತಿಲ್ಲ, ನಾವು ಗೊತ್ತೇ ಇಲ್ಲ. ಓಕೆ, ಅಲ್ಲಿ ಹೋದ್ಮೇಲೆ ಸಿಗುವ. ನೀರ್ದು ಪಾಚಿ ಕಟ್ಟಿದೆ. ಇವಾಗ ಎಲ್ಲ ಇಮಿಗ್ರೇಷನ್ ಎಲ್ಲ ಚೆಕ್ ಆಗಿಲ್ಲ. ಇವಾಗ ಬಂದಲ್ಲಿ ಫ್ಲೈಟಿಗೆ ವೇಟ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ 8 o'clock ಇರೋದು. ಇವತ್ತು ತುಂಬ ಖಾಲಿ ಇದೆ ಏರ್ಪೋರ್ಟು. ಆ್ಯಂಡ್ ಬೇಗ ಎಲ್ಲ ಚೆಕಿಂಗ್ ಎಲ್ಲ ಮುಗಿಸಿದ್ದೀವಿ. ಸೊ ಇವಾಗ ಹೊರಡಬೇಕು. 8 o'clock ಫ್ಲೈಟ್ ಇರೋದು. ಇವಾಗ 6:45 ವೆಯ್ಟ್ ಮಾಡಬೇಕು 1 hour. ಸೊ ವೆಯ್ಟ್ ಮಾಡಿಕೊಂಡು ಹಾಗೆ ಮಾತಾಡ್ತೀನಿ. ಬನ್ನಿ. ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇವಾಗ ಹೋಗ್ತಾಯಿದ್ದೀವಿ ಆಚೆ. ಬದಲಿನಲ್ಲಿ ನಾನು ತೋರಿಸ್ತೀನಿ ಯಾವ ಪ್ಲೇಸಿಗೆ ಬಂದಿದ್ದೀವಿ. ಎಸ್, ಇವಾಗ ರೀಚ್ ಆಗ್ತಿದ್ದೀವಿ. ಅವ್ರು ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿ ಕಾರಲ್ಲಿ ಹೋಗಿ ನಾವು ಬಂದಿರೋದು ದುಬೈಗೆ. ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ಆ್ಯಂಡ್ ಎಸ್, ಇವಾಗ ನಮ್ಮ ರೂಮಿಗೆ ಬಂದಿದ್ದೀವಿ. ವಿ ಆರ್ ಗೋಯಿಂಗ್ ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ
ಬೇರೆ ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಊಟ ಎಲ್ಲ ಮಾಡಿಕೊಂಡು. ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿನ ಚೆಕ್ಔಟ್ ಟೈಮಿಂಗ್ಸ್ ಬಂದು 3 PM. ಸೊ ನಾವು ಹೋದಾಗ ಇನ್ನೂ ಟೈಮು 11:30-12 ಆಗಿತ್ತು ಅಷ್ಟೇ. ಸರಿ ಅಂದ್ಬಿಟ್ಟು ನಾವು ಲೈಕ್ ಮಾಲಿಗೆ ಹೋದ್ವಿ. ಅಲ್ಲಿ ಎಮಿರೇಟ್ಸ್ ಮಾಲ್ ತುಂಬ ಫೇಮಸ್ಸು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹಾಗೆ ಪೆಂಗ್ವಿನ್ ಶೋ ಆಚೆಯಿಂದನೇ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ನೋಡಿದ್ರೆ ಕಾಣುತ್ತೆ ಅಂತ. ಸೊ ಬನ್ನಿ. ಎಸ್ ಗೈಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿರೋದು ಮಾಲ್ ಆಫ್ ಎಮಿರೇಟ್ಸ್ಗೆ. ಸೊ ಇಲ್ಲಿ ಪೆಂಗ್ವಿನ್ ಶೋ ಇದೆ ಅಂತ ಹೇಳಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸಾರಿ, ನನ್ನ ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ರೆಡಿ. ವಾಯ್ಸು ಕೊಡಲಿಕ್ಕೆ ಆಗ್ತಾಯಿಲ್ಲ ತುಂಬ ಜನ. ಸೊ ನೋಡ್ತೀನಿ, ಎಡಿಟ್ ಮಾಡಬೇಕಾದ್ರೆ ಹಾಗೆ ಕೇಳಿಸ್ಲಿಲ್ಲ ಅಂದರೆ ವಾಯ್ಸ್ ಕೊಡ್ತೀನಿ. ಸೊ ಎಸ್ ಬನ್ನಿ, ಇವಾಗ ಪೆಂಗ್ವಿನ್ ಶೋ ನೋಡಲಿಕ್ಕೆ ಹೋಗೋಣ. ಹೆಂಗೆ ಸಿಗುತ್ತೆ ನೋಡೋಣ. ಆ್ಯಂಡ್ ಆ್ಯಕ್ಚುಲಿ ಒಂದು ಟಿಪ್ ನಿಮಗೆ, ಪೆಂಗ್ವಿನ್ ಶೋ ಒಳಗೆ ಹೋಗಿ ಅಷ್ಟೊಂದು ನೋಡಲಿಕ್ಕೆ ಏನಿಲ್ಲ. ಬಟ್ ಆ ವೆದರ್ನ ಎಂಜಾಯ್ ಮಾಡ್ಲಿಕ್ಕೆ ಮಾತ್ರ ಒಳಗೆ ಹೋಗಬೇಕು. ಅದು ಆ ಬಿಸಿಲಲ್ಲಿ ಒಳಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮಗೆ ನಮ್ಮ MD ಒಂದು ಐಡಿಯಾ ಕೊಟ್ಟಿದ್ರು. ಅವ್ರು ಹೇಳಿದ್ದೇನೆಂದರೆ, ನೆಕ್ಸ್ಟು ಪಕ್ಕದ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ನಾವು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರ. ಸೊ ಅಲ್ಲಿ ಊಟ ಮಾಡಿದಾಗೂ ಆಗುತ್ತೆ, ಆ ಥರ ನೋಡಿದಾಗೂ ಆಗುತ್ತೆ. ಇದೊಂದು ಟ್ರಿಕ್ಕು ನೀವು ಯೂಸ್ ಮಾಡಿ, ಚೆನ್ನಾಗಿದೆ. ಸೊ ನಾವು ಅಲ್ಲೇ ಕುತ್ಕೊಂಡು ಪೆಂಗ್ವಿನ್ ಶೋನೆಲ್ಲ ನೋಡಿಕೊಂಡು ಬಂದಿದ್ದು. ಸೊ ನೆಕ್ಸ್ಟು ನಾವು ಪಾಮ್ ಜುಮೇರಾದು ಇದು ತೊಗೊಂಡಿದ್ದೀವಿ ಟಿಕೆಟ್ಸು. ಅದು ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ ಗೈಸ್. ಎಷ್ಟು ಚೆನ್ನಾಗಿದೆ ಪಾಮ್ ಜುಮೇರಾ ಅಂದರೆ. ಅದು ವ್ಯೂ ಆಫ್ ದ ಪಾಮ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ನೀವು ಪೆಂಗ್ವಿನ್ ಶೋ ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಹಾಕ್ತೀನಿ. ಅದು ನಮ್ಮ ಕಣ್ಣಿಗೆ ಬಿದ್ದಂಗೆ ಆಗ್ತಿದೆ.